ಶ್ವೇತಾ, ಶ್ವೇತಾ, ಜಗದೀಶ, ಮಗ ಜಗದೀಶ. ಬನ್ನಿ ಮಾವ. ಜಗದೀಶ ಸ್ಕೂಲಿಗೆ ಹೋಗಿದ್ದಾನೆ. ಇನ್ನು ಅಕ್ಕ ಅಂದ್ರೆ ಅಕ್ಕ ಚಕ್ಕಂದ ಆಡೋದಕ್ಕೆ ಹೋಗಿದ್ದಾಳೆ. ಅಷ್ಟೆಲ್ಲ ಮಾವ, ನೀವು ಊರಿಗೆ ಹೋದಾಗಿನಿಂದ ನನ್ನ ಅಣ್ಣ ಫ್ಯಾಕ್ಟ್ರಿಗೆ ಹೋದ್ರೇ ಸಾಕು, ಮನೆಯಲ್ಲಿ ಕೂಸು ಹತ್ರ ಕೂಡ ತಿರುಗಿ ನೋಡದೆ ನೀರಿನ ನೆಪ ಮಾಡಿ ಹೋಗಿ ಬಿಡ್ತಾಳೆ. ಹೋದವಳು ಸಂಜೆ ಆದ್ರೂ ಮನೆಗೆ ಬರೋದೇ ಇಲ್ಲ. ಮಾವ, ಈ ರೀತಿ ಆದ್ರೆ ಈ ಮನೆಯ ಘನತೆ ಗೌರವ ಏನಾಗ್ಬೇಕು ಹೇಳಿ? ತ್ರಿವೇಣಿ, ಇದನ್ನೇನು ಹೇಳಿದೆ ನೀನು? ದೇವರಾಣಿಯಾಗಿಯೂ ಸತ್ಯವನ್ನೇ ಹೇಳ್ತಾ ಇದ್ದೇನೆ ಮಾವ. ಬಹುಶಃ ಮದುವೆಗಿಂತ ಮುಂಚಿತವಾಗಿ ನನ್ನ ಅಣ್ಣನಿಗೆ ತನ್ನ ದೇಹವನ್ನು ಅರ್ಪಿಸಿದ್ಲು ಅಂತ ಕಾಣಿಸುತ್ತೆ. ಅದಕ್ಕೆ ಆ ಮದುವೆ ಸಂದರ್ಭದಲ್ಲಿ ನನ್ನ ಅಣ್ಣನನ್ನ ಕಂಡೊಡನೆ ಮಾಂಗಲ್ಯವನ್ನೇ ಬಿಸಾಕಿ ಬಿಟ್ಲು. ಪಾಪ, ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಏನೋ ಅರಿಯದೆ ಅವಳ ಕೊರಳಿಗೆ ತಾಳಿ ಕಟ್ಟಿ ಮೋಸ ಹೋಗ್ಬಿಟ್ರಿ ಮಾವ. ತ್ರಿವೇಣಿ, ನೀನು ಹೇಳುತ್ತಿರುವುದು ನಿಜವೇ? ಸತ್ಯವನ್ನೇ ಹೇಳ್ತಾ ಇದ್ದೀನಿ ಮಾವ. ನನ್ನ ಅಣ್ಣ ಅವಳಿಗೆ ನೀನೀಗ ಮತ್ತೊಬ್ಬರ ಮನೆ ಸೊಸೆ, ನನಗೆ ತಂಗಿ ಸಮಾನ ಅಂತ ಎಷ್ಟು ತಿಳಿಸಿ ಹೇಳಿದ್ರು ನನ್ನ ಅಣ್ಣನ ಮಾತನ್ನ ಕೇಳುವುದೇ ಇಲ್ಲ. ಮೈ ಮೇಲೆ ಬೀಳ್ತಾಳಂತೆ. ಪಾಪ ನಮ್ಮ ಅಣ್ಣ ಈ ವಿಷಯವನ್ನ ಹೊರಗೆ ಎಲ್ಲ ಹೇಳೋದಕ್ಕೆ ಆಗದೆ ಮನಸ್ಸಲ್ಲೇ ಇಟ್ಕೊಂಡು ಎಷ್ಟು ಕೊರಗ್ತಾ ಇದ್ದಾನೆ ಗೊತ್ತಾ? ಶ್ವೇತಾ, ಸುಳ್ಳು ತ್ರಿವೇಣಿ, ನೀನು ಹೇಳುತ್ತಿರುವುದು ಸುಳ್ಳು. ಪಾಂಡವರ ಪತ್ನಿ ದ್ರೌಪದಿ ಮನಸ್ಸು ಬದಲಾಯಿಸಿರಬಹುದು, ನಾರಾಯಣನ ಸತಿ ಲಕ್ಷ್ಮೀ ಮನಸ್ಸು ಬದಲಾಯಿಸಿರಬಹುದು, ರಾಮನ ಹೆಂಡತಿ ಸೀತಳ ಮನಸ್ಸು ಚಂಚಲವಾಗಿರಬಹುದು. ಆದರೆ ನನ್ನ ಪತ್ನಿ ಶ್ವೇತಾ ನನ್ನೊಬ್ಬಳನ್ನ ಬಿಟ್ಟು ಮತ್ತೊಬ್ಬನಿಗೆ ಶೀಲ ಸಮಾಧಿಯಾಗಿರುವುದು ಛೇ, ಸುಳ್ಳು. ನಾನಿದನ್ನು ನಂಬಲಾರೆ ತ್ರಿವೇಣಿ, ನಾನಿದನ್ನು ನಂಬಲಾರೆ. ನೀವು ನಂಬಲೇಬೇಕು, ಯಾಕಂದ್ರೆ ನಾನು ಕಣ್ಣಾರೆ ಕಂಡಿರೋ ದೃಶ್ಯವನ್ನ ಹೇಳ್ತಾ ಇದ್ದೀನಿ. ಏನ್ ಮಾಡಿ ಬಾಬಾ, ಅವತ್ತು ನನ್ನ ಕೈಯಲ್ಲಿ ಕ್ಯಾಮ್ರಾ ಏನಾದ್ರೂ ಇದ್ದಿದ್ರೆ ಆ ದೃಶ್ಯವನ್ನ ಸೆರೆ ಹಿಡಿದು ನಿಮ್ಗೆ ತಂದು ತೋರಿಸ್ತಾ ಇದ್ದೆ ಅಷ್ಟೇ. ಒಂದು ವೇಳೆ ಇದು ನಿಜವೇ ಆಗಿದ್ರೆ ಇದಕ್ಕೆ ಉಪಾಯವೇನು ತ್ರಿವೇಣಿ? ಉಪಾಯಕ್ಕೆ ಏನು ಬರ ಮಾವ ನೋಡಿ, ಪ್ರತಿ ಉಪಕಾರ ಮಾಡಿದವರಿಗೆ ನಾವೀಗ ಉಪಕಾರ ಮಾಡಲೇಬೇಕು ತಾನೆ. ಅವಳಿಗೆ ಬುದ್ಧಿಯನ್ನ ಕಲಿಸ್ಬೇಕನ್ನೋದು ನಿಮ್ಮ ಮನಸ್ಸಲ್ಲಿ ಇದೆ. ಹೌದು ಹೌದು ತ್ರಿವೇಣಿ. ಹಾಗಾದ್ರೆ ತಡವೇಕೆ? ಬನ್ನಿ ಮಾವ, ಕಾಮದ ಮತ್ತಿನಲ್ಲಿ ನಿಂತಿರೋ ಈ ಹೆಣ್ಣಿನ ಜೊತೆ ಸೇರಿ ಆಕಾಶದಲ್ಲಿ ಹಕ್ಕಿಗಳಾಗಿ ನಾವಿಬ್ಬರು ಹಾರಾಡೋಣ. ಬನ್ನಿ ಮಾವ. ನಾನೇನೋ ಒಳ್ಳೆ ದಾರಿ ಹೇಳುವೆ ಅಂತ ಅಂದುಕೊಂಡಿದ್ದೆ. ನಿನ್ನಂತೆ ನಡೆದರೆ ರಾತ್ರಿ ಕಂಡ ಬಾವಿಯಲ್ಲಿ ಕಣ್ಣಿದ್ದು ಹಗಲು ಬಿದ್ದಂತೆ ಆಗುತ್ತದೆ. ಹಸಿದ ಹೊಟ್ಟೆಗೆ ಹಳಸಿದ ಅನ್ನವಾದರೂ ಸಿಗುತ್ತೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಇವನು ಅಷ್ಟು ಸುಲಭವಾಗಿ ನನ್ನ ಬಲೆಗೆ ಬೀಳುವಂತೆ ಕಾಣೋದಿಲ್ಲ. ನೋಡಿ ಮಾವ, ನಿಮ್ಮ ಮೇಲೆ ಆಸೆ ಇರೋದ್ರಿಂದಾನೇ ಇಲ್ಲಿವರೆಗೂ ನಾನೇ ಮನೆಯಲ್ಲಿ ಕಾಲು ನಿಂತಿದ್ದು. ನನ್ನ ಮಾತನ್ನ ಕೇಳಿ ಬನ್ನಿ ಮಾವ. ವಿಧಿ ಲಿಖಿತದಂತೆ ನೀನೀಗ ನನ್ನ ತಮ್ಮನ ಹೆಂಡತಿ. ಇದಾವ ಭೀಕರ ದೃಶ್ಯ ಕಾಣುತ್ತಿದೆ ನನ್ನ ನಯನಗಳು. ಶ್ವೇತಾ, ಸುರೇಂದ್ರ, ಅದು ಅಲ್ಲಿ ನೋಡಿ. ತ್ರಿವೇಣಿ ಹೇಳುತ್ತೆ ನಿಜವಿರಬಹುದೇ? ಪ್ರಣಯದ ಹಕ್ಕಿಗಳಾಗಿ ಒಬ್ಬರ ಹಿಂದೆ ಒಬ್ಬರು ಹೇಗೆ ಬರ್ತಾ ಇದ್ದಾರೆ ನೀವೇ ಕಣ್ಣಾರೆ ನೋಡಿ. ನಿಲ್ಲು ಶ್ವೇತಾ, ಎಲ್ಲಿಗೂ ಹೋಗಿದ್ದೆ? ಯಾಕ್ರಿ ಅಣ್ಣ ಬರ್ಲಿಲ್ವೇ? ಅಣ್ಣನ ನೆಪ ಕೇಳುವ ಬಣ್ಣದ ಹೆಣ್ಣೆ, ಅಣ್ಣನ ಜೊತೆಗೂಡಿ ನೀರಾಟವಾಡಲು ಹೋಗಿದ್ದೀಯಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನೀರು ತರುವುದಕ್ಕೆ ಅಂತಾನೆ ಹೋಗಿದ್ದು. ಗಯ್ಯಾಳಿ, ನೀರು ತರೋದಕ್ಕೆ ಅಲ್ಲ, ನೀರಿನ ನೆಪ ಮಾಡಿ ಚಕ್ಕಂತ ಆಡೋದಕ್ಕೆ ಹೋಗಿದ್ದೆ ಅಂತ ಹೇಳು. ತಪ್ಪಿ ನುಡಿಯಬೇಡಿ, ನೀವು ತಿಳಿದುಕೊಂಡು ಹಾಗೆ ನಾನಂತವಳಲ್ಲ. ಮುಚ್ಚ ಬಾಯಿ. ಮದುವೆಗಿಂತ ಮುಂಚೆ ನೀರು ತರಲು ನೀನು ಹೋದಾಗ ನಿನ್ನ ಸೀರೆ ಬಿಚ್ಚುವುದನ್ನು ಕಣ್ಣಾರೆ ಕಂಡರು, ಮತ್ತೆ ನಿನ್ನನ್ನು ಮದುವೆ ಆದನಲ್ಲ, ಅದು ನನ್ನ ತಪ್ಪು.
ಮತ್ತೆ ಈಗ ಮಹಾಸತಿ ಅನುಸೂಯಳಂತೆ ನಟನೆ ಮಾಡುತ್ತಾಳೆ ಜಾರಿಣಿ. ಮಾಮ, ಇವಳು ಮಹಾಸತಿ ಅನಸೂಯ ಅಲ್ಲ, ಹೇಮರೆಡ್ಡಿ ಮಲ್ಲಮ್ಮ ಅಂತ ಕರಿ. ನಿಜ ನಿಜ ಮಾತು. ಆ ಹೇಮರೆಡ್ಡಿ ಮಲ್ಲಮ್ಮನನ್ನ ಆ ಭರಮರೆಡ್ಡಿ ಕೊಲ್ಲಲು ಹೋದಾಗ ಅವಳ ಗುರು ಭಕ್ತಿಗೆ ಮೆಚ್ಚಿ ಆ ತಾಯಿಯನ್ನು ಅರಿತುಕೊಂಡರಂತೆ. ಅದೇ ರೀತಿ ದೇವರಂತ ನನ್ನ ಕಂಠನಿರಬೇಕಾದ್ರೆ ಇಲ್ಲ ಸಲ್ಲದ ಕಿವಿಯಲ್ಲಿ ತುಪ್ಪಿ ಯಾಕೆ ಅವ್ರನ್ನ ಈ ರೀತಿ ಹಾಳು ಮಾಡ್ತಾ ಇದ್ದೀರಾ? ಅಂದ್ರೆ ನಾನೀಗ ಅವನಂತೆ ನಿನ್ನ ಪಾದ ಹಿಡಿಯಬೇಕೇನು? ನಡೆ ಒಳಗೆ ಜಾರಿಣಿ. ಅಪ್ಪಾಜಿ, ಅಪ್ಪಾಜಿ, ತಲೆ ನೋಡ್ತಾ ಇದೆಯಾ? ತಡೆ, ಹಾಗಾದ್ರೆ ಚಿಕ್ಕಮ್ಮ ಬಳಿ ಹಾಲಿದ್ರೆ ಅಮ್ಮನಿಗೆ ಕಾಪಿ ಮಾಡಲು ತಿಳಿಸುತ್ತೇನೆ. ಚಿಕ್ಕಮ್ಮ, ಚಿಕ್ಕಮ್ಮ. ಯಾಕೋ ನಾಯಿ ಹಾಗೆ ಒದರ್ತಾ ಇದೆಯಲ್ಲ, ಏನ್ ಬೇಕಾಗಿದೆ? ಅಪ್ಪಾಜಿಗೆ ತಲೆ ನೋಡ್ತಾ ಇದಂತೆ, ಸ್ವಲ್ಪ ಹಾಲಿದ್ರೆ ಕೊಡಮ್ಮ ಕಾಪಿ ಮಾಡಲು. ಓಹೋ, ಈ ಪ್ರಶಾಂತನಿಗೆ ಹುಚ್ಚು ಹಿಡಿಸೋದಕ್ಕೆ ಇದೇ ಸರಿಯಾದ ಸಮಯ. ಹಾ ನೋಡು, ಮನೆಯಲ್ಲಿ ಹಾಲಿಲ್ಲ, ಬೆಕ್ಕು ಕುಡಿದು ಹೋಗಿದೆ. ಬೇಕಾದ್ರೆ ಸ್ವಲ್ಪ ಕಾಫಿ ಮಿಕ್ಕಿದೆ, ತರ್ತೀನಿ ತಾಳು. ಈ ಕಾಫಿಯನ್ನ ನಿಮ್ಮಪ್ಪನಿಗೆ ಕುಡಿಸು, ಹಾಗೆ ಈ ಬಿಸ್ಕೆಟ್ ಅನ್ನ ನೀನ್ ತಿನ್ನು, ತೆಗೆದುಕೋ. ನಿನಗೆ ಪುಣ್ಯ ಬರ್ಲಿ ಚಿಕ್ಕಮ್ಮ, ಅಪ್ಪಾಜಿಗೆ ಕಾಫಿ ಕುಡಿಸುತ್ತೇನೆ. ನಾನು ಹಸಿವಾದಾಗ ಬಿಸ್ಕೆಟ್ ತಿನ್ನುತ್ತೇನೆ. ಪ್ರಶಾಂತ್, ಆವತ್ತು ಈ ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡಿ ಹೋಗಿದ್ದಿಲ್ಲ. ಆವತ್ತೇ ನನ್ನ ಪ್ರೀತಿನ ಒಪ್ಕೊಂಡಿದ್ರೆ ನಾನಿನ್ನ ಪಾಲಿಗೆ ಹೂವಾಗುತ್ತಿದ್ದೆ. ಆದ್ರೆ ಇವತ್ತು ನಾನಿನ್ನ ಪಾಲಿಗೆ ಹೆಡೆಬೆಚ್ಚಿದ ನಾಗರ ಹಾವು. ನೀನೀಗ ಕುಡಿತಾ ಇರೋದು ಹುಚ್ಚು ಹಿಡಿಸುವ ಕಾಫಿ, ನಿನ್ನ ಮಗನಿಗೆ ವಿಷ ಹಾಕಿದ ಬಿಸ್ಕಿಟ್. ಇವತ್ತಲ್ಲ ನಾಳೆ ಬೀದಿಯಲ್ಲಿ ಬಿದ್ದು ಸಾಯಲೇಬೇಕು. ಸುತ್ತುತ್ತಿದೆ ವಿಜಯ ವಿರಾಟದ ಸ್ವರೂಪ ಚಕ್ರ. ಎಲೆ ದುರ್ವಿಧಿ, ಸುಳ್ಳನ್ನೇ ಸುಕ್ರ ಸ್ಥಾನದಲ್ಲಿ ಕುಳ್ಳಿರಿಸಿ ನನ್ನ ಜೀವನದಲ್ಲಿ ವಿಷದ ಸಮುದ್ರವನ್ನು ನಿರ್ಮಿಸಿ ಅದರಲ್ಲಿ ನನ್ನ ಈಜಾಡಲು ಬಿಟ್ಟು ದಡ ಸೇರಿಸದೆ ಸುಳಿಗೆ ಸಿಕ್ಕು ಸಾಯ ಅಂತ ಹೇಳುತ್ತಿದೆ ಜೀವನ ಚಕ್ರ. ನಾನು ರಾಜ, ಈ ಭೂಮಂಡಲ ತೇಜ. ನೀನು ನೀನು ಸೇವಕ. ಅಪ್ಪಾಜಿ, ಅಪ್ಪಾಜಿ ಹೀಗ್ಯಾಕೆ ಮಾಡ್ತಿರೋ ಅಪ್ಪಾಜಿ? ಅಮ್ಮ, ಅಮ್ಮ, ಅಪ್ಪಾಜಿ ಹೀಗ್ಯಾಕೆ ಮಾಡ್ತಿರೋ? ಯಾಕ್ರಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅಮ್ಮ, ಅಪ್ಪಾಜಿ, ಅಮ್ಮ, ಅಪ್ಪಾಜಿ ಚಿಕ್ಕಮ್ಮನ ಕಾಪಿ ಕುಡ್ದಾಕ್ಷಣ ಹೀಗೆ ಮಾಡ್ತಿರೋರಮ್ಮ.
ಲೇ ಸೇವಕ, ಬಾಯಿ ಮಾಡಬೇಡು. ಒಳಗಡೆ ನನ್ನ ರಾಣಿ ತ್ರಿವೇಣಿ ಅರಮನೆಯಲ್ಲಿ ಮಲಗಿದ್ದಾಳೆ. ಅವಳ ನಿದ್ರಾಭಂಗವಾಗುತ್ತದೆ. ಲೇ ದಾಸಿ, ನೀನು ನನ್ನ ರಾಣಿಗೆ ಗಾಳಿ ಬೀಸಬೇಕು. ಲೇ ಸೇವಕ, ನೀನು ನನ್ನ ರಾಣಿಗೆ ಕಾಲು ಒತ್ತಬೇಕು. ತಿಳಿತಾ? ಏನಾಯ್ತು ನಿಮಗೆ? ಅಯ್ಯೋ ದೇವ, ನಮ್ಮ ಬಾಳ ಹಾಳಾಗಿ ಹೋಯ್ತಲ್ಲ. ಯಾರೇ ಯಾರು ನಿಮ್ಮ ಕೈಯಲ್ಲಿ ಈ ವಿಷ ಬೀಜವನ್ನು ಬಿಟ್ಟಿದ ಆ ಪಾಪಿಗಳು ಯಾರು? ಯಾಕೆ ಯಾಕೆ ಈ ರೀತಿ ಹುಚ್ಚರತೆ ಮಾತಾಡ್ತಾ ಇದ್ದೀರಾ? ನನಗೆ ಹುಚ್ಚು ಅಂತೀಯಾ? ನನಗೆ ಇನ್ನೊಂದು ಸಾರಿ ಹುಚ್ಚು ಅಂದ್ರೆ ನೀನು ಕೊಚ್ಚಿ ಬಿಡ್ತೀನಿ ನೋಡು. ನಾನು ರಾಜ, ಈ ಭೂಮಂಡಲ ತೇಜ. ನೀವು ಹುಚ್ಚರು, ಈ ಸಮಾಜ ಹುಚ್ಚ. ನಿಮ್ಮನ್ನು ಕೊಚ್ಚಿ ಹಾಕುವ ವೀರ ನಾನು. ಒಂದು, ಎರಡು, ಮೂರು. ನಾನು ಮೂರು ಅನ್ನೋದ್ರೊಳಗಾಗಿ ನೀವು ನನ್ನ ರಾಜ್ಯ ಬಿಟ್ಟು ಓಡಬೇಕು. ತಿಳಿಯಿತಾ? ನೋಡಮ್ಮ, ಇವತ್ತು ಅಪ್ಪಾಜಿ ಯೋಚನೆ ಮಾಡುತ್ತಿರುವರು. ನೀನಾದ್ರೂ ಹೇಳಮ್ಮ. ಯಾಕೋ ಹೋಗ್ತೀಯ? ಸತ್ತವರ ಮನೆಯಲ್ಲಿ ಅತ್ತ ಹಾಗೆ ನಿಮ್ಮಪ್ಪ ಇನ್ನೂ ಸತ್ತಿಲ್ಲ, ಬದುಕಿದ್ದಾರೆ. ನನಗೆ ಸಾಯ ಅಂತ ಬಂದಳು ನನ್ನ ರಾಣಿ, ಎದ್ದು ಬಂದಳು. ಬಾರೇ ರಾಣಿ, ನಾನು ರಾಜ, ನೀನು ರಾಣಿ, ಮದುವೆ ಆಗೋಣ ಬಾರೆ. ಸುರೇಂದ್ರ, ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಹೊರಗೆ. ಈ ಹುಚ್ಚ ಹೇಗ್ ಬೇಕಾದ್ರೂ ಮಾತಾಡ್ತಾ ಇದ್ದಾನೆ. ಏನೇ, ನಿನ್ನ ಗಂಡನಿಗೆ ಈ ಪಾಠವನ್ನ ಕಲಿಸ್ಕೊಟ್ಟಿದ್ದೇನೆ ಗಯ್ಯಾಳಿ. ಏ ರಾಸ್ಕಲ್, ಮನೆ ಹೆಂಡತಿಯನ್ನು ಬಿಟ್ಟು ಮತ್ತೊಂದು ಮನೆ ಹೆಣ್ಣಿಗೆ ಆಸೆ ಮಾಡುವ ಹೇಸಿ ನಾಯಿ. ನಿನ್ನ ಎದುರಲ್ಲಿ ನೀನು ಹೆಂಡತಿ ಕೈ ಹಿಡಿದ್ರೆ ಸುಮ್ಮನಿರ್ತೀನೋ? ಒಂದು ಆಲೆ ಹಾಕಿ ನನ್ನ ಮಗನೇ. ದಯವಿಟ್ಟು ನನ್ನ ಗಂಡನ ಹೊಡಿಬೇಡಿ. ನನ್ನ ತಂದೆ ನುಡಿಬೇಡ ಮಾಮ, ಬಿಟ್ಟು ಬಿಡು ಮಾಮ, ಬಿಟ್ಟು ಬಿಡು. ಏನಾದ್ರೂ ಹೇಳಮ್ಮ, ನನ್ನ ಗಂಡನನ್ನು ಬಿಟ್ಟು ಬಿಡು ಅಂತ ಹೇಳಮ್ಮ. ಅಮ್ಮ, ಅಪ್ಪನ ಪ್ರಾಣ ಉಳಿಸೋದಿಲ್ಲ, ಅಪ್ಪನಾದರೂ ಬಿಡುತ್ತಮ್ಮ. ನಾವೇ ಎಲ್ಲಾದ್ರೂ ಮನೆ ಬಿಟ್ಟು ದೂರ ಹೋಗೋಣಮ್ಮ, ಮನೆ ಬಿಟ್ಟು ದೂರ. ಇದೊಂದು ಸಾರಿ ನಮ್ಮನ್ನ ಕ್ಷಮಿಸಿ ಬಿಟ್ಟು ಬಿಡಿ ಅವರನ್ನ. ಬೇಡವಾದ್ರೆ ನಾವೇ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ, ಈ ಊರನ್ನೇ ಬಿಟ್ಟು ಹೊರಟೋಗ್ತೀವಿ. ಅದು ದಯವಿಟ್ಟು ಮತ್ತೆ ಈ ರೀತಿ ಹಿಂಸೆ ಕೊಡಬೇಡಿ, ಬಿಟ್ಟು ಬಿಡಿ. ಇಲ್ಲ, ನಾವೇ ಈ ಊರ್ ಬಿಟ್ಟಲ್ಲ ಹೊರಟೋಗ್ತೀವಿ. ಈ ಮನೆಯಲ್ಲಿ ನೀವೇ ಸುಖವಾಗಿ ಬಾಳಿ ಕೆಲಸ ಮಾಡ್ತಾ ಬಿದ್ದಿರಿ. ಯಾಕೆ ಯಾಕೆ ಈ ರೀತಿ ಹೇಳ್ತಾ ಇದೀಯ? ಈಗ್ಲೇ ಹೋಗಿ ನಿನ್ನ ಪಾಪದ ಗಂಟನ ತಂದು ಬಿಸಾಕ್ತೀನಿ, ತೆಗೆದುಕೊಂಡು ಹೋಗುವಂತೆ. ಹಾಗೆ ಒಳಗಡೆ ನಿನ್ನ ಮಾಂಸದ ಮುದ್ದೆ ಅಳ್ತಾ ಬಿದ್ದಿದೆ, ಅದನ್ನಷ್ಟು ತಂದು ಕೊಡ್ತೀನಿ, ತೆಗೆದುಕೊಂಡು ಹೋಗು. ದಾರಿಯಲ್ಲಿ ಯಾವ್ದಾದ್ರೂ ಹತ್ತು ಕಾಗೆ ಹರಿದು ತಿನ್ನಲಿ. ಮತ್ತೇನ್ ಮುಖ ನೋಡ್ತಾ ಇದೀಯ? ತೆಗೆದುಕೊಂಡು ತೊಲಗಿ ಈ ಮನೆಯಿಂದ. ಮುಗಿಯಿತಿ ಮನೆಯ ಪುಣ್ಯ ತೀರಿತೆ ಮುಗಿಯಿತಿ ಮನೆಯ ಪುಣ್ಯ ತೀರಿತೆ
ಕರುಳಿನ ಬಂಧನ ಹರಿದು ಪ್ರೇಮದ ಬಂಧನ ಹರಿದು ನಾನು ಋಣ